ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿವಸ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳತ್ತೇನೆ ರೀ. ಇದು ಅವಲಕ್ಕಿಲೆ ಮಾಡಿರುವಂಥ ಬರ್ಫಿ ರೀ. ನೀವು ಶೇಂಗಾ ಬರ್ಫಿ, ಪುಟಾಣಿ ಬರ್ಫಿ, ಆಮೇಲೆ ಕಡಲೆ ಹಿಟ್ಟಿನ ಬರ್ಫಿ ತಿಂದಿರ್ತೀರಿ, ಕೇಳಿರ್ತೀರಿ. ಯಾವತ್ತಾದರೂ ಅವಲಕ್ಕಿಲೆ ಮಾಡಿರುವಂಥ ಬರ್ಫಿನ ತಿಂದಿರೇನ? ಇಲ್ಲ ಅಂದ್ರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ. ಮತ್ತು ಉಳಿದಿದ್ದು ಬೇರೆ ಬರ್ಫಿಗಳೆಲ್ಲ ಬಿಟ್ಟು ಹೊಳ್ಳಮಳ ಇದನ್ನ ಮಾಡ್ಕೊಂಡು ತಿಂತೀರಿ, ಅಷ್ಟು ಟೇಸ್ಟಿಯಾಗಿ ಬರ್ತಾವ. ಬರೀ ಹೆಂಗಿದ್ರೆ ಆ ಒಂದು ಬರ್ಫಿನ ಹೆಂಗೆ ಮಾಡೋದು, ಏನೇನೆಲ್ಲ ಹಾಕೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ ಒಂದು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳಕತ್ತೇನೆ ರೀ. ಅದು ಪೂರ್ತಿ ಪೇಸ್ಟ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಮತ್ತು ಪೂರ್ತಿ ಸಣ್ಣಗೆ ಆಗುವಂಗೆ ರುಬ್ಕೋರಿ ಅದನ್ನು. ಅದು ಪೂರ್ತಿ ಪೇಸ್ಟ್ ಆಗಿಂದ ಆ ಪೇಸ್ಟ್ ಒಳಗಿರೋ ತೆಂಗಿನಕಾಯಿ ಹಾಲನ್ನಷ್ಟ ನಾವು ತೊಗೊಳ್ಬೇಕ್ರಿ. ಅದು ಪೂರ್ತಿ ಪೇಸ್ಟ್ನ ಎಲ್ಲ ತೊಗೊಳ್ಳೋ ಹಾಗಿಲ್ಲ ನೋಡ್ರಿ. ಇವಾಗ ಅದನ್ನು ನಾನು ಹಾಲು ಸಪ್ರೇಟ್ ಮಾಡ್ಕೊಳತ್ತೀನಿ, ತೆಂಗಿನಕಾಯಿ ಹಾಲನ್ನ. ಆ ಪೇಸ್ಟ್ನ ಸಾಂಬಾರು ಮಾಡ್ಕೊಳಕ್ಕಾದ್ರೂ ಇಲ್ಲ ಪಲ್ಯ ಮಾಡ್ಕೊಳಕ್ಕಾದ್ರೂ ಯೂಸ್ ಮಾಡ್ಕೋಬೋದು ನೋಡ್ರಿ. ಹಿಂಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಬಟ್ಟೆ ತೊಗೊಂಡು ಅದ್ರೊಳಗೆ ಅದನ್ನು ಪೂರ್ತಿ ಪೇಸ್ಟನ್ನೆಲ್ಲ ಹಾಕಿ ಹಿಂಡಿ ಬಿಡ್ರಿ. ಪೂರ್ತಿ ಹಾಲು ಅದ್ರಾಗಿಂದ ಸಪ್ರೇಟ್ ಆಗ್ತೈತಿ ನೋಡ್ರಿ. ಹಾಲು ಅಷ್ಟು ಸಪ್ರೇಟ್ ಆಗತೈತಿ. ನೀವು ಒಮ್ಮೆ ಬಟ್ಟೆಗೆ ಹಾಕ್ಕೊಂಡು ಹಿಂಡ್ಕೊಂಡು ಬಿಡ್ರಿ, ಅಂದ್ರೆ ಪೂರ್ತಿ ಹಾಲೆಲ್ಲ ಸಪ್ರೇಟ್ ಆಗ್ತೈತಿ. ಹಿಂಗೆ ಮಾಡ್ಕೊಂಡ್ರೆ ಮತ್ತೊಂದು ಸಲ ಆ ಪೇಸ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ರುಬ್ಕೊಂಡು ಅದರೊಳಗಿನ ಹಾಲನ್ನ ತಕ್ಕೋಬೇಕಾಗ್ತೈತೆ ರೀ. ನಾನಿವಾಗ ಹಾಗೆ ಮಾಡಿದ್ದೀನಿ ಅದನ್ನು ನೋಡ್ರಿ. ಈಗ ಕಪ್ಪಿನ ಅಳತೆಯಲ್ಲಿ ನಾನು ಆ ಹಾಲನ್ನ ತೊಗೊಳಕತ್ತೇನೆ. 2 ಕಪ್ ಆಗುವಷ್ಟು ತೆಂಗಿನ ಹಾಲನ್ನ ತೊಗೊಳಕತ್ತೇನೆ ರೀ. ಆಮೇಲೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನಾವು ಅವಲಕ್ಕಿನ ತೊಗೊಳ್ಬೇಕ್ರಿ ನೋಡ್ರಿ. 1 ಕಪ್ ಅವಲಕ್ಕಿನ ತೊಗೊಳಕತ್ತೇನೆ. ಅದನ್ನೂ ಸೇಮ್ ಹಂಗೆ ಮಿಕ್ಸಿಗೆ ಹಾಕೋಬೇಕ್ರಿ. ಪೂರ್ತಿ ಸಣ್ಣ ಆಗೋ ತನಕ ರುಬ್ಬಬೇಕ್ರಿ ಅದನ್ನು. ತರಿಯಾಗಿ ಇರಬಾರ್ದು, ಅದು ಪೂರ್ತಿ ಸಣ್ಣಗೆ ಹಿಟ್ಟಿನಂಗೆ ಆಗ್ಬೇಕ್ರಿ ಅದು ನೋಡ್ರಿ. ಇವಾಗ ಪೂರ್ತಿ ಸಣ್ಣಗೆ ಆಗೈತೆ, ಅದು ಇಷ್ಟು ಆಗ್ಬೇಕ್ರಿ. ಹಿಂಗೆ ಆಗ್ಬೇಕು. ರವೆ ಇರ್ತದಲ್ಲ, ಸಣ್ಣ ರವೆ, ಅದಕ್ಕಿಂತ ಸ್ವಲ್ಪ ಸಣ್ಣ ಆಗ್ಬೇಕ್ರಿ. ಇವಾಗ ತೆಂಗಿನ ಹಾಲೊಳಗೆ ಅದನ್ನು ಅವಲಕ್ಕಿ ಪುಡಿ ಏನೈತಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟು ಆಗಬಾರ್ದ್ರಿ. ಪೂರ್ತಿ ಚೆನ್ನಾಗೆ 1-2 ನಿಮಿಷ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲನೂ ನೋಡ್ರಿ. ಈಗ ಅದು ಮಿಕ್ಸ್ ಆಗೈತಿ ಪೂರ್ತಿ. ಇವಾಗ ಅವಲಕ್ಕಿ ತೊಗೊಂಡಿದ್ವಲ್ಲ ನಾವು, ಅದೇ ಕಪ್ನಲ್ಲಿ ಪೂರ್ತಿ 1 ಕಪ್ ಆಗುವಷ್ಟು ಬೆಲ್ಲನ ತೊಗೋಬೇಕ್ರಿ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಬೆಲ್ಲನ ಪೂರ್ತಿ ಕರಗಿಸ್ಕೋಬೇಕ್ರಿ. ಬೆಲ್ಲ ಕರಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಪೂರ್ತಿ ಕರಗಿಸ್ಕೊರಿ ನೋಡ್ರಿ. ಈಗ ನಾನು ಅದೇ ಕಪ್ನಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳಕತ್ತೇನೆ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಕರಗಿಸ್ಕೋಬೇಕ್ರಿ, ಪೂರ್ತಿ ಹೈ ಫ್ಲೇಮ್ ಮಾಡಬೇಡ್ರಿ. 1-2 ನಿಮಿಷ ಹಿಂಗೆ ಮಾಡ್ಕೊತ ಇರ್ರಿ, ಪೂರ್ತಿ ಬೆಲ್ಲ ಕರಗ್ತೈತಿ. ಈ ಬರ್ಫಿನ ನೀವು 8 ದಿನ ಮಟ್ಟ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದ್ರಿ, ಏನು ಕೆಡೋದಿಲ್ಲ. ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟ್ ಹತ್ತೈತಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಇದನ್ನು ನೋಡ್ರಿ. ಇವಾಗ ಬೆಲ್ಲ ಪೂರ್ತಿ ಕರಗೈತಿ. ಇಷ್ಟಾದ್ರೆ ಸಾಕ್ರಿ, ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡ್ರಿ ಅದನ್ನು. ಇವಾಗ ನಾವು ಆಗಲೇ ಅವಲಕ್ಕಿ ಆಮೇಲೆ ತೆಂಗಿನ ಹಾಲು 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಶ್ರಣನ, ಅದನ್ನು ಸ್ವಲ್ಪ ಅದಕ್ಕೆ ಸೇರಿಸ್ಬೇಕ್ರಿ. ಒಮ್ಮೆ ಅಷ್ಟು ಹಾಕಕ್ಕೆ ಹೋಗಬೇಡ್ರಿ. ಸ್ವಲ್ಪ ಒಂದೊಂದು ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡ್ಕೊರಿ ಚೆನ್ನಾಗೆ. ಗ್ಯಾಸ್ನ ಹೈ ಫ್ಲೇಮ್ ಮಾಡಬೇಡ್ರಿ, ಯಾಕಂದ್ರೆ ಅದು ಪೂರ್ತಿ ಗಂಟಾಗೋ ಚಾನ್ಸಸ್ ಇರ್ತೈತಿ ನೋಡ್ರಿ. ಇವಾಗ ನಾನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಇದನ್ನು ಒಂದು 10 ನಿಮಿಷ ಗ್ಯಾಸ್ನ ಸಣ್ಣ ಊರಿನಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗೆ ನೋಡ್ರಿ. ಅದು ಮಿಕ್ಸ್ ಆಗತೈತಿ. ಅದೇನು ಮಿಕ್ಸ್ ಆಗೋಕೆ ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ರಿ. 1-2-3 ಸಲ ನೀವು ಸ್ಪೂನ್ ತೊಗೊಂಡು ಆ ರೀತಿ ಮಾಡಿಬಿಟ್ರೆ ಪೂರ್ತಿ ಮಿಕ್ಸ್ ಆಗಿಬಿಡ್ತೈತಿ. ಮನ್ಯಾಗ ಏನಾರ ಫಂಕ್ಷನ್ ಇದ್ದಾಗ ಈ ಸ್ವೀಟ್ನ ಮಾಡಿರಿ, ಭಾಳ ಜಲ್ದಿನೂ ಆಗ್ತೈತಿ ಮತ್ತು ಜಾಸ್ತಿ ಟೈಮು ತೊಗೊಳಂಗಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕು ಅನ್ನಂಗಿಲ್ರಿ. ಜಸ್ಟ್ 3 ಪದಾರ್ಥ ಇದ್ರೆ ಸಾಕು. 10 ನಿಮಿಷ ಟೈಮ್ ಕೊಟ್ರೆ ನಿಮ್ಗೆ ಈ ಅವಲಕ್ಕಿ ಬರ್ಫಿ ರೆಡಿ ಆಗ್ತೈತಿ ನೋಡ್ರಿ. ಇವಾಗ ಅದು ಪೂರ್ತಿ ಮಿಕ್ಸ್ ಆಗೈತಿ. ನೋಡೋಕ್ಕೂ ಎಷ್ಟು ಚಂದ ಕಾಣಿಸತೈತಿ. ನಿಮಗೇನಾದ್ರೂ ಕಲರ್ ಸ್ವಲ್ಪ ಕಡಿಮೆ ಐತಂದ್ರೆ ನೀವು ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊರಿ. ನಾನು ಒಂದು ಸ್ವಲ್ಪ ಕಲರ್ನ ಹಾಕೊಳಕತ್ತೇನೆ ರೀ ಅದಕ್ಕೆ. ನಿಮಗೆ ಬೇಕಂದ್ರೆ ಫುಡ್ ಕಲರ್ನ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಕಲರ್ ಚೆಂದಂಗೆ ಕಾಣಲಿ ನೋಡೋಕೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕೋದ್ರಿ ಅಷ್ಟೇ, ಮತ್ತೇನಿಲ್ಲ.
ಲಾಸ್ಟ್ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ನಿಮಗೆ ಬೇಕಂದ್ರೆ ಡ್ರೈ ಫ್ರೂಟ್ಸ್ನೂ ಫ್ರೈ ಮಾಡಿ ನೀವು ಹಾಕೋಬೋದು. ನಾ ಏನಿಲ್ಲ ಡ್ರೈ ಫ್ರೂಟ್ಸ್ನದು ಯೂಸ್ ಮಾಡಿಲ್ಲ, ಜಸ್ಟ್ ಏಲಕ್ಕಿ ಪೌಡ್ರ್ ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ ಇವಾಗ ಅದು ತಳ ಸ್ವಲ್ಪ ಬಿಡಾಕತೈತಿ, ಅಂದ್ರೆ ಅದು ಗಟ್ಟಿ ಆಗತೈತೆ ಅಂಥೇಳಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ತುಪ್ಪನೂ ಅಷ್ಟೇ ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಆದ್ರೆ ಸ್ವೀಟ್ ಐಟಮ್ಸ್ ಎಲ್ಲ ಮಾಡಿದಾಗ ತುಪ್ಪ ಹಾಕಿರನ ಅದ್ರದ್ದು ಟೇಸ್ಟ್ ಒಂಥರ ಬೇರೆನೇ ಬರ್ತೈತಿ, ಅದಕ್ಕಾಗಿ ಹಾಕತ್ತೇನೆ ರೀ. ನೋಡಿರಿ ಈಗ ಅದು ರೆಡಿ ಆಗೈತಿ. ಒಂದು 2 ನಿಮಿಷ ಅದನ್ನು ಬಾಯಿ ಮುಚ್ಚಿ ಹಂಗೆ ಇಟ್ಬಿಡ್ರಿ. ಇವಾಗ ಅದನ್ನು ನೀವು ಬೇಕಾದ್ರೆ ಕಂಟೈನರ್ ಇದ್ರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊರಿ. ನಾನು ಸಿಂಪಲ್ಲಾಗಿ ಒಂದು ಬಟ್ಲಕ್ಕನ ಸ್ವಲ್ಪ ತುಪ್ಪ ಹಚ್ಚಿ ಅದನ್ನ ಹಾಕ್ಕೊಳಕತ್ತೇನೆ ರೀ ಮಿಶ್ರಣನ. ನೋಡಿರಿ ಇವಾಗ ಪೂರ್ತಿ ಅದನ್ನು ಫಿಲ್ ಮಾಡಿ ಅದನ್ನ ಹಿಂಗೆ ಮ್ಯಾಲೆ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಅದನ್ನು ಕರೆಕ್ಟಾಗಿ ನೀಟಾಗಿ ಮಾಡಿರಿ. ಒಂದು 10 ನಿಮಿಷ ಡೀಪ್ ಫ್ರಿಜ್ ಒಳಗೆ ಇಟ್ಬಿಡ್ರಿ, ಅದನ್ನು ಗಟ್ಟಿ ಆಗ್ತೈತೆ ಅದು ಪೂರ್ತಿ. ನಾನು ಅದು ಹೆಚ್ಚಾಗಿದ್ದಕ್ಕಾಗಿ ಮತ್ತೊಂದು ಬಟ್ಲೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಕರೆಕ್ಟ್ ಅಂದ್ರೆ ಇಂಥ ಬಟ್ಲೊಳಗೆ ಇದ್ರೆ ಇಂಥ ಬಟ್ಲೊಳಗೆ ಹಾಕಿ ಮಿಕ್ಸ್ ಮಾಡ್ಕೊರಿ, ಅಂದ್ರೆ ಅದು ಬರ್ಫಿ ಚೆನ್ನಾಗೆ ನೀಟಂಗೆ ಬರ್ತೈತೆ ರೀ. ನಾನು 10 ನಿಮಿಷ ಫ್ರಿಜ್ನಾಗಿಟ್ಟ ತೆಗ್ದೇನಿ ರೀ ಅದನ್ನೀಗ. ನೋಡಿರಿ ಎಷ್ಟು ನೀಟಾಗೆ ಬಂದೈತಿ ಅಂಥೇಳಿ. ಆಮೇಲೆ ಒಂದು ಚಾಕು ತೊಗೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅದನ್ನು ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತು ರೀ. ಅವಲಕ್ಕಿ ಬರ್ಫಿ ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗೆ ಬಂದೈತಿ ನೀಟಾಗಿ ಅಂಥೇಳಿ. ನೋಡಿರಿ ಬಾಯಾಗಿಟ್ರೆ ಕರಗಬೇಕು ಆ ಸೇಮ್ ಬಂದೈತ್ರಿ. ಅದು ಭಾಳ ಮಸ್ತ್ ಆಗ್ತಾವ್ರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಗಿನ್ನ ಮಾಡ್ತಾರೆ ನೋಡಿರಿ, ಆ ಗಿನ್ನದಕ್ಕಿಂತನೂ ಟೇಸ್ಟ್ ಆಗ್ತೈತ್ರಿ ಇದ್ರೆ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಅವಲಕ್ಕಿ ಈ ಥರ ಮಾತ್ರ ಮಿಸ್ ಮಾಡೋಕೆ ಹೋಗಬೇಡ್ರಿ. ತಿಂದವರೆಲ್ಲ ಅಂತಾರೆ ನೀವು ಬೇಕ್ರಿಯಿಂದ ತಂದಿರಬೇಕೇನೋ ಇದನ್ನು ಅಂಥೇಳಿ, ಅಷ್ಟು ಮಸ್ತ್ ಅಕ್ಕಾವ್ರಿ ಇವ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ನಮಸ್ಕಾರ ರೀ ಎಲ್ಲರಿಗೂ.